ನಮಸ್ಕಾರ ವೀಕ್ಷಕರೇ. ಆಗಿನ ಕಾಲದಲ್ಲಿ ಅಂಬಾಸಿಡರ್ ಕಾರು ಇಟ್ಟವನೇ ದೊಡ್ಡ ಸಾಹುಕಾರ ಎಂಬ ಮಾತಿತ್ತು. ಅಷ್ಟೇ ಅಲ್ಲದೆ ಸರ್ಕಾರಿ ಕಚೇರಿಗಳಿಗೂ ಇದನ್ನೇ ಹೆಚ್ಚಾಗಿ ಬಳಕೆ ಮಾಡುತ್ತಿದ್ದರು. ದಿನ ಕಳೆದಂತೆ ಈ ಕಾರು ಸಂಪೂರ್ಣವಾಗಿ ನಿಂತು ಹೋಯಿತು. ಆದರೆ ಇದರ ಹೆಸರು ಮಾತ್ರ ಈಗಲೂ ಕೇಳಿಬರುತ್ತದೆ. ಅಷ್ಟರ ಮಟ್ಟಿಗೆ ಇದರ ಹವಾ ಕ್ರಿಯೇಟ್ ಆಗಿತ್ತು. ಇನ್ನು ಇದೀಗ ಈ ಹಳೆ ಕಾಲದ ಕಾರಿನ ಬಿಲ್ ಒಂದು ಎಲ್ಲೆಡೆ ಹರಿದಾಡುತ್ತಿದೆ. ಹಾಗಾದರೆ ಆಗ ಇದರ ಬೆಲೆ ಎಷ್ಟಿತ್ತು ಹಾಗೂ ಇದರ ವಿಶೇಷತೆಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ರಾಜ ಮಹಾರಾಜರು, ಶ್ರೀಮಂತ ಕುಟುಂಬ ವರ್ಗದವರು ಈ ಕಾರನ್ನು ಹೆಚ್ಚಾಗಿ ಬಳಕೆ ಮಾಡುತ್ತಿದ್ದರು. ಈ ಕಾರು ಇದೀಗ ಸಂಪೂರ್ಣವಾಗಿ ನಿಂತು ಹೋದರೂ ಕೂಡ ಈಗಲೂ ಕೆಲವೊಬ್ಬರ ಮನೆಯಲ್ಲಿ ಇದನ್ನು ಕಾಣಬಹುದಾಗಿದೆ. ಇದೀಗ BMW ಹೇಗೆ ಸದ್ದು ಮಾಡುತ್ತಿದೆಯೋ ಅದೇ ರೀತಿ ಆಗಿನ ಕಾಲದಲ್ಲಿ ಅಂಬಾಸಿಡರ್ ಹವಾ ಕ್ರಿಯೇಟ್ ಮಾಡಿತ್ತು. ಇದೀಗ 1964ರ ಕಾಲದ ಅಂಬಾಸಿಡರ್ ಕಾರಿನ ಬಿಲ್ ಒಂದು ವೈರಲ್ ಆಗಿದ್ದು, ಆಗಿನ ಕಾಲದಲ್ಲಿ ಅಂಬಾಸಿಡರ್ ಕಾರಿನ ಬೆಲೆ ಎಷ್ಟು ಎಂಬುದನ್ನು ಈಗ ನೋಡೋಣ. ಬ್ರಿಟಿಷ್ ಮೂಲದ ಹೊರತಾಗಿಯೂ ಅಂಬಾಸಿಡರ್ ಅನ್ನು ಭಾರತೀಯ ಕಾರು ಅಂತಲೇ ಕರೆಯುತ್ತಿದ್ದರು. ಹಿಂದಿನ ಕಾಲದಲ್ಲಿ ಅಂಬಾಸಿಡರ್ ಕಾರು ರಸ್ತೆಗೆ ಬಂತೆಂದರೆ ಸಾಕು, ಅದರ ಹವಾನೇ ಬೇರೆ ಆಗಿರುತ್ತಿತ್ತು. ಆಗಿನ ಕಾಲದಲ್ಲಿ ಕಾರುಗಳ ಸರದಾರ ಅಂತಲೇ ಇದು ಹೆಸರುವಾಸಿಯಾಗಿತ್ತು. ಭಾರತೀಯ ಸೇನೆಯ ಸೈನ್ಯಾಧಿಕಾರಿಯಿಂದ ಹಿಡಿದು ಸರ್ಕಾರಿ ಕಚೇರಿಯ ಅಧಿಕಾರಿಗಳು, ಶಾಸಕರು ಹಾಗೂ ಸಂಸದರು ಇದೇ ಕಾರನ್ನು ಬಳಕೆ ಮಾಡುತ್ತಿದ್ದರು. ಇದೀಗ ಕಾಲ ಬದಲಾದಂತೆ ಹೊಸ ಮಾದರಿಯ ಕಾರುಗಳು ಬರುತ್ತಿದ್ದಂತೆ ಈ ಹಳೆಯ ಅಂಬಾಸಿಡರ್ ಕಾರು ಮೂಲೆಗುಂಪಾಗಿದೆ. ಆದರೂ ಇದರ ಹವಾ ಇನ್ನೂ ಇದೆ ಎಂದರೆ ತಪ್ಪಾಗಲಾರದು. ಇದೀಗ ಮದ್ರಾಸ್ ಟ್ರೆಂಡ್ಸ್ ಎಂಬ ಫೇಸ್ಬುಕ್ ಖಾತೆಯಲ್ಲಿ 1964ರಲ್ಲಿ ತೆಗೆದುಕೊಂಡ ಅಂಬಾಸಿಡರ್ ಕಾರಿನ ಬಿಲ್ ಅನ್ನು ಹಂಚಿಕೊಳ್ಳಲಾಗಿದೆ. ಅಕ್ಟೋಬರ್ 20, 1964ರಲ್ಲಿ ಈ ಕಾರನ್ನು ಖರೀದಿ ಮಾಡಲಾಗಿದ್ದು, ಅದರ ಬೆಲೆ 16,495 ರೂಪಾಯಿ ಆಗಿದೆ. ಇನ್ನು ಈ ಹಳೆಯ ಬಿಲ್ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುವ ಮೂಲಕ ಸದ್ದು ಮಾಡುತ್ತಿದೆ. ವೈರಲ್ ಆಗಿರುವ ಈ ಬಿಲ್ನ ಪ್ರಕಾರ ಕಾರಿನ ದರ 13,787 ರೂಪಾಯಿ, ಸೇಲ್ಸ್ ಟ್ಯಾಕ್ಸ್ 1,493 ರೂಪಾಯಿ ಹಾಗೂ ಸಾರಿಗೆ ಶುಲ್ಕ 897 ರೂಪಾಯಿ ಜೊತೆಗೆ ನಂಬರ್ ಪ್ಲೇಟ್ಗೆ 7 ರೂಪಾಯಿ ಸೇರಿದಂತೆ ಮುಂತಾದ ಶುಲ್ಕಗಳು ಸೇರಿ ಒಟ್ಟು 16,495 ರೂಪಾಯಿಗೆ ಕಾರನ್ನು ಮಾರಾಟ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಒಟ್ಟಿನಲ್ಲಿ ಎಲ್ಲೋ ಕಣ್ಮರೆಯಾಗಿದ್ದ ಅಂಬಾಸಿಡರ್ ಕಾರು ಈ ಮೂಲಕವಾದರೂ ಸದ್ದು ಮಾಡುತ್ತಿದೆ ಎನ್ನುವುದೇ ವಿಶೇಷವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.